ನಾಗಮಂಗಲ ವಲಯದ ಅರಣ್ಯ ಇಲಾಖೆಯಲ್ಲಿ ಪಿಸಿಪಿ ನೌಕರರಾಗಿ ಕಾರ್ಯನಿರ್ವಹಿಸುವ 25 ಜನ ನೌಕರರಿಗೆ ಕಳೆದ 5 ತಿಂಗಳಿನಿಂದ ಸಂಬಳ ನೀಡದೆ ನಮಗೆ ತೊಂದರೆ ನೀಡುತ್ತಿದ್ದಾರೆ. ಜೀವನ ಆಧಾರಕ್ಕಾಗಿ ಇದ್ದ ಉದ್ಯೋಗದ ಸಂಬಳವಿಲ್ಲದೆ ನಮ್ಮ ಕುಟುಂಬ ಪರಿತಪಿಸುತ್ತಿದೆ ಎಂದು 20ಕ್ಕೂ ಹೆಚ್ಚು ಅರಣ್ಯ ವಾಚಕರು ಕಚೇರಿ ಮುಂಭಾಗ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇಪ್ಪತ್ತೈದು ಜನರು ಕಳೆದ 20 ವರ್ಷಗಳಿಂದ ಅರಣ್ಯ ವಾಚಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯವಾದ ಇಎಸ್ಐ ಹಾಗೂ ಪಿಎಫ್ ಸೌಲಭ್ಯ ಇರುವುದಿಲ್ಲ. ತಿಂಗಳಿಗೆ 15,000 ಸಂಬಳ ಎಂದು ನಿಗದಿ ಮಾಡಿ ದಿನದ 24 ಗಂಟೆಯೂ ಕೂಡ ದುಡಿಸಿಕೊಳ್ಳುತ್ತಿದ್ದಾರೆ. ಕೆಲಸ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಆಗಿಂದ ಕರೆಕ್ಟಾಗಿ ಹಿಂದೆ ಅಧಿಕಾರಿಗಳು ಇದ್ದಾರೆಲ್ಲ ಸಂಬಳ ಕ್ಲಿಯರ್ ಕೊಡ್ತಿದ್ರು. ಇಲ್ಲಿವರೆಗೂ ಈಗ 5 ತಿಂಗಳಿಂದ ಇದಕ್ಕೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಮಾಡ್ತಾವ್ರು ನಮಗೆ. ಈ ರೈತರು ಸಾಹೇಬ್ರನ್ನ 5 ತಿಂಗಳಿಂದ 4 ಸಲ ಕೇಳಿದ್ದೀವಿ, ಅಲ್ಲಿಂದ ಈಚೆಗೆ ಕೊಡ್ತೀವಿ ಅಂತಲೇ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್. ಈಗ ಹಂಗಾಗಿ ಇವತ್ತು ಕೇಳೋದಕ್ಕೆ ACF ಸಾಹೇಬ್ರನ್ನೇ ಹೋಗಿ ಕೇಳಿ, ಇಲ್ಲ ಮಿನಿಸ್ಟ್ರಿ ತಗೊಂಡು ಕೇಳಿ ಈ ಟೆಂಡರ್ ಕೊಟ್ಟಿದ್ದೀವಿ ಅಂತಾರೆ. ಟೆಂಡರ್ ಕಾಂಟ್ರಾಕ್ಟ್ದಾರರುಗಳು ಯಾರು ಅಂತೂ ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ಮನ್ನು ಬಂದು ನೋಡಿಲ್ಲ, ನಾವು ಅವ್ರನ್ನ ಭೇಟಿ ಮಾಡಿಲ್ಲ. ಹಂಗಾಗಿ ನಾವು ಅವ್ರನ್ನ ಕೇಳಲ್ಲ, ನಿನ್ನೆ ಕೇಳ್ತಾ ಇದ್ದೀವಿ ಅಂತ ಕೂತಿದ್ದೀವಿ ಸರ್. ಇವತ್ತು ಅವ್ರು ಮಾಡ್ಕೊಟ್ಟಿಲ್ಲ ಸರ್, ಯಾವುದು ಮಾಡ್ಕೊಟ್ಟಿಲ್ಲ. ಏನೂ ಇಲ್ಲ, ಹಂಗಾಗಿ ಇದೆಲ್ಲ ಧರಣಿ ನಿರತ ಪ್ರತಿಭಟನಾಕಾರರು ಮಾತನಾಡಿ, ಕಳೆದ 20 ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಕಳೆದ 5 ತಿಂಗಳಿನಿಂದ ನಮಗೆ ಸಂಬಳ ನೀಡದೆ ವಂಚಿಸಲಾಗಿದೆ ಎಂದು ಆರೋಪ ಮಾಡಿದರು. PF ಇಲ್ಲ ಸರ್, ಇದು EF ಇಲ್ಲ ಸರ್. ಕಾಡೊಳಗೆ ಕೆಲಸ ಮಾಡ್ತೀವಿ ಸರ್. ತಿರ್ತೆ ಬರ್ತೆ ಏನಾರು ಇದು ಮಾಡಿದ್ರು ನಮ್ಗೆ ಯಾರು ಗತಿ ಇಲ್ಲ ಸರ್. ಸರ್ಕಾರದಿಂದ ಸರ್ EF ಇಲ್ಲ, PF ಇಲ್ಲ. ಅದರಿಂದ ಸರ್ ಹಿಂಗಾಗಿ 5 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಸರ್. ಹೇಳಕ್ಕೊಂದು ಸಂಬಳವ ನಮ್ಮದೇನು ಇಲ್ಲಪ್ಪ, ಕಾಂಟ್ರಾಕ್ಟ್ರು ಅಂತಾರೆ. ಯಾವ ಕಾಂಟ್ರಾಕ್ಟ್ರು ಅನ್ನೋ ನಮಗೆ ಗೊತ್ತಿಲ್ಲ ಸರ್. ಹಿಂದೆ ಇದ್ದಾರೆಲ್ಲ ಸರ್ ಸಂಬಳ ಕೊಡ್ತಾಯಿದ್ರು ಕರೆಕ್ಟಾಗಿ. ಅಕೌಂಟ್ಗೆ ಹಾಕ್ತಿದ್ರು ಸರ್. ಅಕೌಂಟ್ಗೆ ಈಗ ಬಿಟ್ಬಿಟ್ಟು ಕೈ ಕೊಡ್ತಾವ್ರು ಸರ್. ವರ್ಷದಿಂದ ಈ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮಗೆ ESI ಇಲ್ಲ, PF ಇಲ್ಲ, ಯಾವುದೂ ಇಲ್ಲ. ಎಷ್ಟು ಜನ ಇದ್ರು ಒಟ್ಟು 27 ಜನ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ರು ಎಲ್ಲರೂ? 15 ವರ್ಷದಿಂದ ಮಾಡ್ತಾಯಿದ್ವಿ. ಈಗ ಮೊದಲೆಲ್ಲ ಪೇಮೆಂಟ್ ಕರೆಕ್ಟಾಗಿ ಬರ್ತಿತ್ತು. ಮೊದಲು ಹಿಂದಿದ್ದ ಅಧಿಕಾರಿಗಳೆಲ್ಲ ಪೇಮೆಂಟ್ ಕರೆಕ್ಟಾಗಿ ಮಾಡ್ತಾಯಿದ್ರು, ಬ್ಯಾಂಕ್ ಖಾತೆಗೂ ಹಾಕ್ತಾಯಿದ್ರು. ಈಗಿರೋರು ಕೈಗೆ ಕೊಡ್ತಾಯಿದ್ರು, ಸೈನು ಇಲ್ಲ, ಏನೂ ಇಲ್ದಲ್ಲ ಕೈಗೆ ಕೊಡ್ತಾಯಿದ್ರು. ಹಂಗೆ ಮಾಡ್ಕೊ. ಈಗ 5 ತಿಂಗಳಿಂದ ಮಾತ್ರ ಈ ಸಮಸ್ಯೆ. ಈಗ ನಿಮ್ಮದು ಸಮಸ್ಯೆ ಬಂದು ಅಧಿಕಾರಿಗಳದ ಇಲ್ಲ ಗುತ್ತಿಗೆದಾರರಿಂದ? ನಾವು ಅಧಿಕಾರಿಗಳನ್ನ ಕೇಳಬೇಕು. ಗುತ್ತಿಗೆದಾರ ಯಾರು ಅಂತ ನಮ್ಗೆ ಗೊತ್ತು. ನಾವು ಅಧಿಕಾರಿಗಳಿಂದ ನಾವು ಕೆಲಸ ಮಾಡ್ತಿದ್ದು ಹಿಂದಿಂದ. ಗುತ್ತಿಗೆದಾರ ಯಾರು ಅಂತ ನಮಗೆ ಗೊತ್ತಿಲ್ಲ. ನಾವು ಅಧಿಕಾರಿಗಳ ಹತ್ರ ನಾವು ಕೆಲಸ ಮಾಡ್ತಿದ್ದು, ಅಧಿಕಾರಿಗಳನ್ನ ಕೇಳಬೇಕು ಸರ್. 5 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಇಲಾಖೆಯಿಂದ ಸರ್. ಎಷ್ಟು ತಿಂಗಳಿಗೆ ಸಂಬಳ ನಿಮಗೆ? 5 ತಿಂಗಳದ್ದು. ತಿಂಗಳಿಗೆ ಎಷ್ಟಪ್ಪ ಸಂಬಳ? 15,000. ಈಗ ನೋಡಪ್ಪ, ಅಲ್ಲ ಇವನ್ ಕಾಂಟ್ರಾಕ್ಟ್ ಯಾರು ಅಂತ ಅವ್ನಿಗೆ ಬರ್ಕೊಡು, ನಮ್ಮ ಫೋನ್ ನಂಬರ್ ಕೊಡು. ಇವನ್ ಕಾಂಟ್ರಾಕ್ಟ್ ಯಾರು, ಇವನ್ ಬರ್ಕೊಡು. ನೀನು 23 ಜನ ಕಾಂಟ್ರಾಕ್ಟರ್, ನೀನು 23 ಭಾಗ ಮಾಡ್ಬಿಡ್ರಿ. ಅರ್ಥ ಆಯ್ತಾ? ಇಲ್ಲ ಅವ್ರವ್ರ ಕಾಂಟ್ರಾಕ್ಟರ್ ಯಾರು ಅಂತ ಮಾಡು. ಅದು ಯಾವಾಗ ಆಗಿರೋದು ಆರ್ಡ್ರು ಕಾಂಟ್ರಾಕ್ಟರ್? ಈ ವರ್ಷ ಎಷ್ಟು ದಿನ ಆಯ್ತು? 4-5 ತಿಂಗಳು ಸರ್. ಇವ್ರು ಆ ಕಾಂಟ್ರಾಕ್ಟರ್ನೇ ನೋಡಿಲ್ಲ ಅಂದಮೇಲೆ ಸಂಬಳ ಹೆಂಗ ಬಯಸ್ಕೊಟ್ರೆ? ನಿಮ್ಮ ಆಫೀಸರ್ ನಂಬರ್ ಕೊಡಿ. ಹಲೋ ನೋಡಿ ಸರ್, ಇದು ಸಾರ್ಟ್ ಔಟ್ ಮಾಡಿ. ನಮಗೆ ಸಂಬಳ ಕೊಟ್ಟು ಈಗ ಕಡೆ ನಾವೇನು ಮಾಡಕ್ಕೆ ಆಯ್ತಾ ಇಲ್ಲ ಅಂತಾರೆ ಸರ್. ಸ್ವಲ್ಪ ತಾಳ್ಮೆ ಇರಲಿ. ಅವ್ರ ಅಧಿಕಾರಿಗೆ ನಾವು ಗಮನಕ್ಕೆ ತಂದಿದ್ದೀವಿ, ಇವ್ರಿಗೆ ಹೇಳಿದ್ದೀವಿ. ಎಲ್ಲ ಒಂದೇ ಸಾರಿ ಸಾರ್ಟ್ ಔಟ್ ಆಗಲ್ಲ. ಹೇಳಿದ ಅರ್ಥ ಆಯ್ತು. ಅವ್ರು ಮಾಡ್ತೀನಿ ಅಂತಾರೆ, ಕಳಿಸ್ತೀನಿ ಅಂತ ಹೇಳಿದ್ರೆ ಟೈಮ್ ಕೊಡಿ. ಇವತ್ತು ಹೇಳಿದಿರಿ ಅಲ್ವಾ? ಮತ್ತೆ ನೋಡ್ರಿ ನಮ್ಮ ಸಾರ್ಟ್ ಔಟ್. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.